ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಸಿಕ್ಕಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಇದೀಗ ತೀರ್ಪು ಬಂದಿದೆ. ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ತೀರ್ಪನ್ನ ಪ್ರಕಟಿಸಲಾಗಿದೆ. ಸಿಬಿಐ ವಿಶೇಷ ಕೋರ್ಟ್ನಿಂದ ಈ ಮಹತ್ವದ ತೀರ್ಪು ಹೊರಬಿದ್ದಿದೆ. ಒಎಂಸಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಅಪರಾಧಿ ಅಂತ ತೀರ್ಪು ಹೊರಬಿದ್ದಿದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ ಕೋರ್ಟ್. ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಕೋರ್ಟ್ ಹೇಳಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಿಶೇಷ ಕೋರ್ಟ್ ವಿಚಾರಣೆಯನ್ನ ನಡೆಸಿತ್ತು. ಸುದೀರ್ಘ ವಿಚಾರಣೆಯ ನಂತರ ಇದೀಗ ಜನಾರ್ದನ್ ರೆಡ್ಡಿ ಈ ಪ್ರಕರಣದಲ್ಲಿ ಅಪರಾಧಿ ಅಂತ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಒಎಂಸಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಘೋಷಣೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿದೆ. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತ ಪ್ರಕರಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದೀಗ ಜನಾರ್ದನ್ ರೆಡ್ಡಿ ಒಎಂಸಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಅಪರಾಧಿ ಅಂತ ಕೋರ್ಟ್ ಹೇಳಿರೋದು, ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಈಗಾಗಲೇ ಹೇಳಿದಂತೆ 2004ರಿಂದ 2011 ಏನು ಬಳ್ಳಾರಿ ಗಡಿ ಪ್ರದೇಶ ಆಗಿರ್ತಕ್ಕಂಥ ಓಬಳಾಪುರಂ ಮೈನಿಂಗ್ ಪ್ರದೇಶದಲ್ಲಿ, ಅಂದ್ರೆ ಆಂಧ್ರ ಮತ್ತು ಕರ್ನಾಟಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಓಬಳಾಪುರಂ ಮೈನಿಂಗ್ ಪ್ರದೇಶದಲ್ಲಿ ಏನು ಅಕ್ರಮ ಗಣಿಗಾರಿಕೆ ಮಾಡಲಾಗಿತ್ತು. ಅದರ ಸುದೀರ್ಘ 14 ವರ್ಷಗಳ ವಿಚಾರಣೆ ನಡೆಸಿರ್ತಕ್ಕಂಥ ಏನು ಸಿಬಿಐನ ನಾಂಪಲ್ಲಿ ಕೋರ್ಟ್, ಅಂದ್ರೆ ಹೈದರಾಬಾದ್ನ ನಾಂಪಲ್ಲಿ ಇರತಕ್ಕಂಥ ಸಿಬಿಐ ಕೋರ್ಟ್ ಒಂದು ಮಹತ್ವವಂತ ತೀರ್ಮಾನವನ್ನು ಕೈಗೊಂಡಿದೆ. ಆ ಪ್ರಕರಣದಲ್ಲಿ 9 ಜನ ಆರೋಪಿಗಳಿದ್ರು. ಅದರಲ್ಲಿ ಈಗಾಗಲೇ ಅಂದ್ರೆ ಓರ್ವ ಅಧಿಕಾರಿ ಮತ್ತು ಓರ್ವ ಇನ್ನೊಬ್ಬ ವ್ಯಕ್ತಿ ಏನು ಡೆತ್ ಆಗಿರ್ತಾರೆ. ಇಬ್ರು ಮಾತ್ರ ಇರೋದಿಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ 7 ಜನ ಆರೋಪಿಗಳನ್ನು ಏನು ವಿಚಾರಣೆ ನಡೆದಿರ್ತದೆ. ಅದರಲ್ಲಿ 5ರನ್ನು ದೋಷಿ ಎಂದು, ಅಂದ್ರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಹಾಲಿ ಗಂಗಾವತಿ ಶಾಸಕ ಏನಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಒಎಂಸಿ ಎಂಡಿ ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮೆಹಫೂಜ್ ಅಲಿ ಖಾನ್ ಮತ್ತು ಇನ್ನೂ ಇತರ 2 ಆಂಧ್ರ ಅಧಿಕಾರಿಗಳನ್ನ ದೋಷಿ ಅಂತ ಇಲ್ಲಿ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗಲಿದೆ ಅನ್ನೋಂತ ಮಾತು ಇದೀಗ ಕೋರ್ಟ್ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ ಏನು ಶಿಕ್ಷೆಯ ದೋಷಿ ಅಂತ ಏನು ಜನಾರ್ದನ್ ರೆಡ್ಡಿಗೆ ಕೋರ್ಟ್ ತೀರ್ಪು ನೀಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಕೂಡ ಹಿಂದೆ ಘೋಷಣೆ ಮಾಡಲಾಗ್ತದೆ ಅನ್ನೋಂತ ಮಾತನ್ನು ಕೂಡ ಇದೀಗ ಹೇಳಲಾಗ್ತಿದೆ. ಏನು ದೋಷಿ ಅಂತ ಯಾವಾಗ ಕೋರ್ಟ್ ಹೇಳ್ತು, ಒಂದು ಕ್ಷಣ ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂದ್ರೆ ತೀರ್ಪು ಪ್ರಕಟವಾಗುವ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಲ್ಲಿ ಇರಬೇಕಂತ ನಿಯಮ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ನಿನ್ನೆ ಸಂಜೆ ಹೈದರಾಬಾದ್ಗೆ ತೆರಳಿರ್ತಕ್ಕಂಥ ಜನಾರ್ದನ್ ರೆಡ್ಡಿ, ಅಲಿ ಖಾನ್ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರು ಕೋರ್ಟ್ ಹಾಲ್ ನಲ್ಲಿ ಇರ್ತಾರೆ. ಯಾವಾಗ ಕೋರ್ಟ್ ಇವರನ್ನು ದೋಷಿ ಅನ್ನೋಂತ ಮಾತನ್ನ ಹೇಳುತ್ತೆ, ಅದೀಗ ಒಂದು ಕ್ಷಣ ಗದ್ಗದಿತರಾಗಿರ್ತಾರೆ ಜನಾರ್ದನ್ ರೆಡ್ಡಿ ಅವರು. ಯಾಕಂದ್ರೆ ಈವರೆಗೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, ನಾನು 1 ಇಂಚು ಅಕ್ರಮ ಗಣಿಗಾರಿಕೆ ಮಾಡಿಲ್ಲ, 1 ಇಂಚಷ್ಟು ಮಣ್ಣನ್ನು ಕೂಡ ನಾನು ಒತ್ತುವರಿ ಮಾಡಿಲ್ಲ ಅಥವಾ ಅಕ್ರಮವಾಗಿ ಸಾಗಾಟ ಮಾಡಿಲ್ಲ ಅಂತ ಮಾತನ್ನು ಪದೇ ಪದೇ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಮಾತಿಗೂ ಏನು ನ್ಯಾಯಾಲಯದ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಪದೇ ಪದೇ ಹೇಳ್ತಿದ್ರು. ಆದ್ರೆ 2009ರಲ್ಲಿ ಅಂದಿನ ಆಂಧ್ರ ಪ್ರದೇಶದ ರೋಸಯ್ಯ ಅನ್ನಂತ ಏನು ಸಿಎಂ ಇರ್ತಾರೆ, ಅವರು ಪ್ರತಿಪಕ್ಷಗಳ ಒತ್ತಾಯಕ್ಕೆ ಏನು ಪ್ರಕರಣವನ್ನು, ಅಂದ್ರೆ ಒಎಂಸಿ ಗಡಿ ಒತ್ತುವರಿ ಪ್ರಕರಣವನ್ನು ಸಿಬಿಐಗೆ ವಹಿಸಿರ್ತಾರೆ. ಸುದೀರ್ಘ 2009-10 2 ವರ್ಷ ಏನು ಎನ್ಕ್ವೈರಿ ಮಾಡತಕ್ಕಂಥ ಸಿಬಿಐ ಅಧಿಕಾರಿಗಳು 2011 ಸೆಪ್ಟೆಂಬರ್ 5ರಂದು ಜನಾರ್ದನ್ ರೆಡ್ಡಿ ಬಂಧನ ಮಾಡಿಕೊಂಡು, ಅಂದ್ರೆ ಬಳ್ಳಾರಿ ನಿವಾಸ ಇರತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಒಎಂಸಿ ಎಂಡಿ ಶ್ರೀನಿವಾಸ್ ರೆಡ್ಡಿ ಮತ್ತು ಮೆಹಫೂಜ್ ಅಲಿ ಖಾನ್ ಎಲ್ಲರನ್ನು ಕೂಡ ಏಕಕಾಲಕ್ಕೆ ಬಂಧನ ಮಾಡಿಕೊಂಡು ಏನು ಹೈದರಾಬಾದ್ಗೆ ಕರೆದುಕೊಂಡು ಹೋಗ್ತಾರೆ. ಸುದೀರ್ಘ 3-3.5 ವರ್ಷಗಳ ಕಾಲ. ಓಕೆ, ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.